ಹಲೋ ಹಲೋ ಹೇಳವ. ಏನ್ ಮಾಡ್ತಿದ್ಯವ? ಏನ್ ಮಾಡಣ ಹೇಳು. ಅಲ್ಲ ಕಣೆ ಮಗ, ಒಂದು ಫೋನ್ ಮಾಡಿಲ್ವಲ್ಲ ನೀನು? ಒಂದು ಫೋನ್ ಮಾಡಿಲ್ವಲ್ಲ ನೀನು? ಹಿಂಗೆ ನೀನು ಬದುಕಿದೀಯ ಸತ್ತಿದೀಯ ಅಂತ ಒಂದು ಫೋನ್ ಮಾಡಿ ಕೇಳೋಷ್ಟು ಅಷ್ಟು ಬೇಡವಾಗ್ಬಿಟ್ಟಿದ್ದಾನೆ ನಾನು. ಅಷ್ಟು ಬೇಡವಾಗ್ಬಿಟ್ಟಿದ್ದಾನೆ ನಿಮಗೆ. ಅಯ್ಯೋ ಕಾಣಿಕಂತ ಹೋಗವತ್ತಾಗೆ ಅವ. ಬೇಡವಾಗಿದ್ದಿ ಅಂತ ಯಾರು ಹೇಳ್ದಾರು ಸುಮ್ಮನಿರವ. ಒಳ್ಳೆ ಆಡುವೆ. ಯಾರು ಬೇಡಕತ್ತೆ ನೀನು? ನೀನು ಬೇಡ ನಮಗೆ ಅಂತ ಹೇಳಿದವ. ಇದಕ್ಕೆ ಹಿಂಗೆ ಮಾತಾಡಿಯ ನೀನು? ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀನಿ ನೀನು. ಸುಮ್ಮನಿರವೆ. ಒಳ್ಳೆ ಇಲ್ದೋದ್ರೆ ಮಾತಾಡ್ಬಿಡಂಗೆ. ನನ್ನ ಕೆಲಸ ಆಯಿತು, ಏನು ಕೆಲಸ ಇಲ್ಲ ನನಗೆ. ನೀನೇ ಮಾಡುವೆ ಕತ್ತ ಹಾಕು. ನಾನೇ ಮಾಡಬೇಕು, ಇನ್ನೇನು ನಾನೇ ಮಾಡ್ಬೇಕು ಕಣವ. ಸರಿ, ನಾಷ್ಟ ಮಾಡ್ದೆ? ಮಾಡಿದೆ. ನೀನು ಮಾಡ್ದೆ? ಇನ್ನು ಏನು ಮಾಡ್ಕೊಂಡಿಲ್ಲ ಕಣವ. ಒಂದು ರೊಟ್ಟಿ ಗಿಟ್ಟಿ ಹಾಕೋಬೇಕು. ಆಮೇಲೆ ಉಪ್ಪೆಸಕಾರದಲ್ಲಿ ಒಂದು ರೊಟ್ಟಿ ಗಿಟ್ಟಿ ಉಪ್ಪೆಸಕಾರ ಅದೇ ಒಂಚೂರು. ರಾತ್ರಿ ಬೇಳೆಕಾಳನ್ನು ಸೊಪ್ಪು ಹಾಕ್ಬಿಟ್ಟು ಸಾರು ಮಾಡ್ಕೊಂಡಿದ್ದೆ. ಒಂದು ಮುದ್ದೆ ಇಟ್ಟು ಇಟ್ಕೊಂಡು ಉಂಡ್ಬಿಟ್ಟು ಮನೆಗಿದೆ. ಈಗ ಒಂದಿಷ್ಟಾಗಲ ಹಂಗೈನಾಗಲ ಒಂದು ರೊಟ್ಟಿ ಹಾಕೊಂಡು ತಿನ್ಬೇಕು. ಯಾಕೆ ಮನೇಲೆಲ್ಲ ಎಲ್ಲೋಗಿದ್ದಾರು? ಪಾಠದ ಮನೇಲಿ ಹೋಗಿ ನಾನು ಮನೇಲಿಲ್ಲ ಕಣವ. ಅವ ಒಳ್ಳೆ ಹಾಡ್ಬಾರ್ದು ಅವತಾರ ಆಡ್ತೀಯಲ್ಲ ನೀನು. ಯಾಕೆ ಹಿಂಗೆ ಅಡಿಯ ನೀನು? ಚಂದ ಹಿಂಗೆ ಆಡ್ತೀಯಲ್ಲ ನೀನು. ಒಳ್ಳೆ ಬುದ್ಧಿ ಇಲ್ದಾಟ ಕಣವ ನಿಂದು. ಸುಮ್ಮನೆ ಮಾಡವ ಬಂದವ. ಒಳ್ಳೆ ಒಳ್ಳೆ ತಲಾಟೆ ಆಡ್ಬೇಡ ನೀನು. ಎಲ್ಲಾರೇ ಆಗಿತ್ತ ಹೊಚ್ಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡಿರ್ತಾನೆ ಬಿಟ್ಟು ಇದೇ ಮನೆ ಬರ ಅಂದವ್ರು ನಿನಗೆ. ಅಡುಗೆ ಮಾಡ್ಕೊ ಉಣ್ಣು ಅಂತ ಹಣೆ ಬರ ನಿನಗೇನೋ ಬಂದಿರೋದು. ಒಳ್ಳೆ ದಡ್ಡಿ ಕಣ ನೀನು ನಿಜಕ್ಕೂ. ಸುಮ್ಮನೆ ಇಲ್ದೋದೆ ನಾನು. ಒಳ್ಳೆ ತಲಾಟೆ ಹಾಸ್ಕತ್ತೀಯ ನೀನು. ಇಕ್ಕಿರ ಬುಡಕಿರ ಅಂದ್ರೆ ಒಳ್ಳೆ ಆಡ್ಬಾರ್ದು ಅವತಾರ ಆಡ್ತೀಯಲ್ಲ ನೀನು. ಅಯ್ಯೋ ಬೇಡಾಕವ, ಬೇಡಾಕು. ನನ್ನಿಂದ ಅವ್ರಿಗೆ ಯಾರಿಗೂ ತೊಂದರೆ ಬೇಡ ಕಣೆ ಮಗ. ಈಗ ನಾನು ಹೆಂಗಿರ್ತೀನಿ ಅದಕ್ಕೆ ಮಗ. ಯಾಕೋ ಕಣೆ ಒಂದು 4 ದಿವಸ ಎಲ್ಲಾರೇ ಮನ್ಸು ಉಗ್ರೆ ಮಾಡ್ಕೋಬೇಕು ಅಂತ ತಲೆಗೆ ಬಂದ್ಬಿಟ್ಟದೆ ಕಣ್ಮಗ. ನಿಮ್ಮದು ಇಲ್ಲ ನನಗೆ ಒಂಚೂರು ನೆಮ್ಮದಿಲ್ದಂಗೆ ಆಗದೆ. ನೆನೆ ದಿವಸ ಹೊಲ್ತಾಗ ಬಂದೆ ಮಗ. ಬಂದ್ಬಿಟ್ಟು ಏನು ಹೊಟ್ಟೆ ಸುಸ್ತಾಗೋದು ಕಣ್ಮಗ. ಅದಕ್ಕೆ ಹೊಲ್ದಲ್ಲಿ ಸೊಪ್ಪಿತ್ತ ಕುಯ್ಕೊಂಡು ಒಂಚೂರು ಉಪ್ಪೆಸರು ಮಾಡ್ಕೊಂಡು ಊಟ ಮಾಡಿದೆ. ಅದಕ್ಕೆ ಈಗ ಒಂದು ಹಂಗಾಯಿ ನಗಲ ರೊಟ್ಟಿ ಹಾಕಿ ಮಡ್ಗಿ. ನೀನು ತಿಂದಿಲ್ಲ, ತಿನ್ಬೇಕೀಗ. ತಿನ್ಬೇಕು ಕಣವ. ಏನವ ಮಾಡೋದು? ನನ್ನ ಹಣೆ ಬರ ಹಿಂಗೆ ಆಗೋಯ್ತಲ್ಲ. ಏನು ನಿನ್ನ ಹಣೆ ಬರ ಏನು ಬಂದಿರೋದು ನಿನಗೆ? ನೀನು ಇರ್ನಕ್ಕೆ ಮಾಡ್ಕೊಳ್ಳೋದಕ್ಕೆ ಮಾಡು. ಹಣೆ ಬರ ಸರಿಯಾಗಿ ಅದೇ ಕಣ. ಸರಿಯಾಗದೆ ಕಣವ. ನಾನೇ ಮಾಡ್ಕೊತೀನಿ ಇರ್ನಕ್ಕೆ ಮಾಡು ಬಂಕವ ಮಗ. ನಿನ್ಗೆ ಗೊತ್ತಿಲ್ಲ ಇಲ್ಲಿ ಹೆಂಗೆ ಆಡ್ತಾರೆ ಅಂದ್ಬಿಟ್ಟು. ಹೆಂಗೆ ಆಡ್ತಾರೆ ಅಂತ ಗೊತ್ತಿಲ್ಲ ನಿನಗೆ. ಸಾವಿತ್ರಕ್ಕ ಹೆಂಗೋ ಉಣ್ಣಕ್ಕಿಕ್ತಿದ್ದು ಕಣ್ಣೆ. ಚಾಡಿಗೆ ಹೇಳಿ ಅದನ್ನೂ ಇಲ್ದಂಗೆ ಮಾಡ್ಬಿಟ್ರಲ್ನೇ. ಎಷ್ಟನೇ ಹೊಟ್ಟೆ ಉರಿ ತಂಗಿಗೆ. ಅದೇನು ಚಾಡಿ ಹೇಳ್ಕೊಟ್ಲೋ ಏನೋ. ಮೊನ್ನೆ ದಿವಸ ಪದ್ಮೂರೂರಿಗೆ 9 ಗಂಟೆ 10 ಗಂಟೆಲ್ಲ ನಾಷ್ಟ ಮಾಡಕ್ಕೆ ಹೋಗಿನಿ ಕಣ್ಮಗ ಸಾವಿತ್ರಕ್ಕ ಮನೆಗೆ. ಆಗ ಚೆನ್ನಾಗೇ ಮಾತಾಡೋಳೆ ಸಾವಿತ್ರಕ್ಕೂ ಮಾತಾಡೋಳೆ, ಗಂಗೆನೂ ಮಾತಾಡೋಳೆ. ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ಅನ್ಕ ಹೋಯ್ತೀನಿ. ಪತ್ತೇನೇ ಇಲ್ಲ. ಸಾವಿತ್ರಕ್ಕನ ಮಗ್ಗಿದ್ದ. ಅವನು ಕೇಳಿದೆ ಎಲ್ಲಪ್ಪ ಎಲ್ಲ ನೀನು ಇರ್ತೀನಿ ಮೊಬೈಲ್ ಎಲ್ಲೋದ್ರು ಅಂತ ಕೇಳಿದ್ನ. ಕೇಳಿದ್ಕೆ ಪದ್ಮೂರೂರ್ಗೆ ಹೋಗೋರೆ ಅಂತ ಅಂತವನಿ. ಈ ಸಾವಿತ್ರಕ್ಕಂಗೆ ನಾವು ಎಷ್ಟೆಲ್ಲ ಮಾಡಿದ್ದೆವು ಮಗ. ಇವಳು ಈ ಬುದ್ಧಿ ಕಲಿತಾಳೆ ಅಂತ ನಾನು ಕನ್ಸು ಮನ್ಸಲ್ಲಿ ಒಂದು ಕಳಿತಿಲ್ಲ ಕಣೆ. ಕನ್ಸು ಮನ್ಸಲ್ಲಿ ಒಂದು ಕಟ್ನಿಸಿಲ್ಲ ನಾನು. ಇವಳು ಈ ಥರ ಬುದ್ಧಿ ಕಲಿತಾಳೆ, ಈ ಥರ ಮನೆ ಹಾಳು ಬುದ್ಧಿ ಕಲಿತಾಳೆ ಅಂತ ನಾನು ಕನ್ಸು ಮನ್ಸಲ್ಲಿ ಒಂದು ಕಣಿತಿಲ್ಲ ಕಣ್ಮಗ. ಎಷ್ಟು ದಿವಸ ಎಷ್ಟು ಸಹಾಯ ಮಾಡಿದ್ದೆವು. ಮಗ ಬಿಟ್ಟು ಹೊಂಟೋಗಿದ್ದ, ಬರೀ ತಿತ್ತಿ ಮಾಡ್ದಂಗೆ ಹೋಗಿದ್ದ. ಒಯ್ಯಿನ ನಿಂತ್ಕೊಂಡು ಒಯ್ಯಿನ ತಿತ್ತಿ ಏನಾದ್ರು ಮಾಡಿವಿ ನಾವು. ಮಾಡ್ಕೆ ತೆಗಿವಿ. ಅವ್ರ ಮನೆ ಪಾತ್ರೆ ಬೆಳಗ್ಗೆ ನೀ ಎಲ್ಲನೂ ಮಾಡ್ಕೊಟ್ಟಿನಿ. ನನಗೆ ಈ ಥರ ಮಾಡಿದ್ಲಲ್ಲ. ಏನು 19 ಕಾಲು ಅಲ್ಲೇ ಉಂಟಕೊಂತಿದ್ನ. ಒಂದು ವಾರದಿಂದ ಒಂದು ಎಷ್ಟು ದಿವಸ ಇಕ್ಕಿದಾರ ನಾನು ಊಟ ಇಕ್ಸಿದಾನೆ ಹೇಳ್ಬಿಟ್ಟು. ಬರೀ ಒಂದು ವಾರ ಇಕ್ಕಾಗ ನೀವು ಅಲ್ಲೇ ಸಾವಿತ್ರಕ್ಕಂಗೆ ಅವಳಿಗೆ ಅಂಥವ್ರನ್ನ ನನ್ನ ಮಕ್ಕಳಿಗಿಂತ ಹೆಚ್ಚು ಅಂತ ಅನ್ಕೊಂಡಿದ್ದೆ ನಾನು. ಭಾಳ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ ನಾನು. ಈಗ ಗೊತ್ತಾಯ್ತದೆ ಎಲ್ಲರೂ ಬುದ್ಧಿಗಳು ಎಲ್ಲರೂ ಹೆಂಗೆ ಬುದ್ಧಿ ಕಲ್ತಿದ್ದಾರು ಏನು ಎಂತ ಅಂದ್ಬಿಟ್ಟು ಈಗ ಗೊತ್ತಾಯ್ತದೆ. ಸುಮ್ಮನೆ ಇರು ನೀನು. ಸುಮ್ಮನೆ ಮಾತಾಡಬೇಡ ನೀನು. ನಿನಗೆ ಅಂತ ಹಣೆ ಬರ ಏನವ ಬಂದಿರೋದು? ಕಂಡವ್ರ ಮನೆಗೆ ಹೋಗಿ ತಿನ್ನಬೇಕು ಉಣ್ಬೇಕು ಅನ್ನೋಂಥ ಹಣೆ ಬರ ಏನು ಬಂದಿರೋದು ನಿನಗೆ? ಯಾರಂಗೆ ನಿನಗೆ ಕಿರ್ಕುಳ ಕೊಡ್ತಾಯಿದ್ದಾರು? ಉಣ್ಣಕ್ಕಿಕ್ತಾನೆ ಹೊಟ್ಟೆ ಉರ್ಸ್ತಿರೋರು ಯಾರವ? ಹೊಟ್ಟೆ ಉರ್ಕೊಳ್ಳೋ ಮಟ್ಟಿಗೆ ನಿನ್ಗೆ ಏನಾಗಿರೋದು ಹೇಳು? ಹೊಟ್ಟೆ ಉರ್ಕೊಳ್ಳೋದ? ಅಯ್ಯೋ ನಮ್ಮ ಮೂವನಿಗಿಂತ ಪರಿಸ್ಥಿತಿ ಬಂದದೆ ಅಂತ ಹೊಟ್ಟೆ ಉರ್ಕೊಳ್ಳೋಕ್ಕೆ ಅಂತ ಪರಿಸ್ಥಿತಿ ನಿನ್ಗೆ ಏನು ಬಂದಿರೋದು? ಏನವ ಬಂದಿರೋದು? ಏನು ಬಂದಿರೋದು ಹೇಳು? ಓ ಅಲ್ಲ ಕಣ್ಮಗ, ಅವ್ರು ನಮ್ಮನ್ನು ಮಾಡಿದ್ರೆ ನಾಲ್ಕು ನಾಲ್ಕು ಹೋಗಿ ಉಂಟಿದೆ. ಇಕ್ಕಾಕಿಲ್ಲ ಅಂದ್ರವ ಅಲ್ಲ ಬೇಕಾ ಬಿಟ್ಟು ಯಾಕಂದ್ರೆ ಯಾರು ಉಂಡ್ರಿ? ಉಂಡ್ರು ತಿಂದ್ರು ಅನ್ನಂಗಿದ್ರೆ ಮೊನ್ನೆ ದಿವಸ ಸಾವಿತ್ರಕ್ಕ ಇಲ್ಲ ಅಂತ ಗೊತ್ತಾಯ್ತಲ್ಲ. ಮಗ ಅಂದಲ್ಲ ತರ ಊಟ ಉಣ್ಣದ ಅಂದ್ಬಿಟ್ಟು ಊಟ ಕೇಳಿದ್ರೆ ಅಡುಗೆ ಮಾಡಿಲ್ಲ ಅಂತ ಕೂತಾಳಲ್ಲ. ಹಂಗೆ ನಾನು ಉಣ್ಬೇಡ್ದ ತಿನ್ಬೇಡ್ದ ಮನೇಲಿ. ನನ್ನ ಲೀಸ್ಟಿನ ತೆಗ್ದಾಕ್ಬಿಟ್ಟು ಅವ್ರವರೇ ಮಾಡ್ಕೊಂಡು ಉಣ್ಮೇಲೆ ಇನ್ಯಾಕೆ ಕಾಲು ಕಟ್ಟನ ಹೋಗಿ ಇಕ್ರವ ನಿಮ್ಮ ಪಾಡ್ಬೇಗತ್ತಿ ಅಂದ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಕಾಲು ಕಟ್ಟಕ್ಕೆಲ್ಲ ಹತ್ಕೆದನು ಯಾರು ಸವಾಸನೂ ಬೇಡ ಅಂದ್ಬಿಟ್ಟು ಹೊಲ್ತಾಗ ಬಂದು ಇಲ್ಲೇ ಮಾಡ್ಕೊಂಡು ಉಣ್ಕೊಂಡೀವಿ. ನಿಮಗೆ ತೋಟದ ಮನೇಲಿ ಇಲ್ಲೇ ಮಾಡ್ಕೊಂಡು ಉಣ್ಕೊಂಡಿರ್ತೀನಿ ನಾನು ಅಷ್ಟೇ. ಇನ್ನು ಹೋಯ್ಕಿಲ್ಲ ನಾನು. ಏನೋ ವನವಾಸ ಹೊತ್ಕೊಂಡು 2 ಗಂಟೆ ಸಾಯ್ತೀನಿ. ನಿಮ್ಮ ಅಕ್ಕಮೂರ್ಗಂತೂ ಒಂಚೂರು ಜ್ಞಾನ ಇಲ್ವಲ್ಲ. ನಾನು ಇರ್ತಿ ಏನು ಮಾಡ್ಕೊಂಡಿದ್ದಾಳು ಮುಟ್ಟಿದಾಳು ಅನ್ನೋದು ಅವನಿಗಂತೂ ಅವ್ನು ಸ್ವಾರ್ಥ ನನ್ನ ಮಗ. ಅವ್ನು ತಿನ್ಬೇಕು, ಅವ್ನು ಹೇಳ್ಬೇಕು ಅಷ್ಟು ಬಿಟ್ರೆ ಇನ್ನು ಯಾರ ಬಗ್ಗೆ ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ. ಏನೋ ಅವ ಸುಮ್ಮನೆ ಇರವ. ನೀನು ಸುಮ್ಮನೆ ಮಾಡಬಾರ್ದು ಮಾಡ್ಕೊಳ್ಳೋದು ಸುಮ್ಮನೆ ನಮ್ಮ ತಲೆ ತಿನ್ನೋದು. ಸುಮ್ಮನೆ ನೀನು ತಲೆಗೆಡ್ಸ್ಕೊಬಿಡವ. ಹೊಸ ಕೆಲಸ ಅದೇ ನನಗೆ. ಮುಡುಗು ಫೋನ್ ನೋಡ್ದೆ. ನಿನಗೂ ಮಾತಾಡೋಕೆ ಇಷ್ಟ ಇಲ್ಲ ಅಲ್ವೇ? ಹಿಂಗೆ ಕಣವ ಎಲ್ಲರೂ ಇಷ್ಟೇ. ಅವ್ರವ್ರ ಕೆಲಸ ಆಗಂಟು ಮಾತ್ರ. ಅವ್ರವ್ರ ಕೆಲಸ ಎಲ್ಲಿ ಗಂಟಬೇಕು ಅಲ್ಲಿ ಗಂಟು ಮಾತ್ರ ಕಣವ. ನೋಡು ಆಗ ನಿಮ್ಮ ಅವ್ನು ಕೊಟ್ಟು ಮಾತಾಡೋಕೆ ನಿಂಗೆ ಇಷ್ಟವೇ ಇಲ್ಲ ಅವ. ಶುಂಠಿ ಕೆಲಸದವ್ರಿಗೆ ಹೊಸಿ ಶುಂಠಿ ಕಾಳೆ ಕೇಳಕ್ಕೆ ಬಂದ್ರೆ ಅವ್ರಿಗೆ ಅಡುಗೆ ಮಾಡ್ಕೊಡ್ಬೇಕು ಕಣವ. ನಿನ್ ಕೊಟ್ಟು ಫೋನ ಮಾತಾಡಕ್ಕೆ ಕೂತ್ಕೊಳ್ಳೋಣ. ಆಮೇಲೆ ಮಾಡ್ತೀನಿ ಇರು. ಶುಂಠಿ ಕೆಲಸದವ್ರು ಬಂದಿದ್ದಾರವ. ಸರಿ ಆಯಿತು ಮಗ. ಅಕ್ಕೆ ಎಲ್ಲರೂ ಓದಿನಿ. ಯಾಕೆ
ಅಯ್ಯೋ ಏನು ಇಲ್ಲ ಕಣವ, ಒಂದು 4 ದಿವಸ ಯಾಕೋ ಒಂಥರ ಬೇಜಾರು ಆಯ್ತದೆ ಕಣ್ಣೆ ಮಗ. ಇದ್ದಿ ಅದಕ್ಕೆ ಒಂದು 4 ದಿವಸ ಇರೋದ ಅಂತ ಬರೋದ ಅಂತ ಕಣವ. ಇರಕ್ಕಿಲ್ಲಕತ್ ಬಿಡವ, 4 ದಿವಸ ಯಾವ್ದಾರು ದೇವಸ್ಥಾನಕ್ಕೆ ಹೋಗೋದ ಅಂತ ಅಂದವ್ರೆ ಕತೆ. ಇರಕ್ಕಿಲ್ಲಕತ್ ಬಿಡು. ಇರಕ್ಕಿಲ್ವಾ ಅದಕ್ಕೆ ಕಣವ, ಯಾಕೋ ಬೇಜಾರು ಆಯ್ತಿತ್ತು ಬರೋದ ಅಂತ ಅಂದೆ ಕಣ್ಣೆ. ಅವ ನೋಡ, ನಾನು ಮಾತಾಡ್ತೀನಿ ಕೇಳು. ನೀನು ನಗ್ನಗಿತ್ತ ಮನೇಲಿ ಇದ್ದಾಗ ಬೇಕಾದ್ರೆ ಬಂದು ಹೋಗು, ಒಂದು 15 ಸಲ ತಿಂಗಳಿರು. ಈಗ ಜಗಳಾಡ್ಕೊಂಡು ಪಗ್ಲಾಡ್ಕೊಂಡು ನಮ್ಮ ಮನೆಗೆ ಬರ್ಬೇಡ ಕಣವ. ನೀನು ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ, ನೀನು ಬರೋದು ಆಮೇಲಿಂದ ನೋಡು ಮಗ ಕರ್ಕೊಂಡೋಗಿ ಇರ್ಸ್ಕೊಂಡು ಅಂತ ನಮಗೆ ದೂರಿಸ್ಬೇಡ. ಅದಕ್ಕೆ ಅಣ್ಣ ನನ್ಕೊಂಡು ಚೆನ್ನಾಗವ್ರೆ, ಅವ್ರನ್ನ ಇಷ್ಟ ಮಾಡಬೇಡ. ನಿನ್ಗೇನು ಅಂತಾರೆ, ಯಾರು ಮಾಡಿಲ್ಲ ನಿನಗೆ. ತಿನ್ನಕ್ಕೆ ಕೊಡ್ದಾನೆ ತೊಂದರೆ ಕೊಡ್ತಾಯಿಲ್ಲ. ನಾನು ಕಣ್ಣಾರ ನಾನೇ ನೋಡ್ತೇವೆ ಯಾವ ಥರ ಅವರೇ ಏನು ಎಂತು ಅಂತ ನನಗೆ ಗೊತ್ತು. ನಮ್ಮ ಮುತ್ಕೆ ಹೆಂಗಿರೋದು, ನಮ್ಮ ಅಣ್ಣ ಹೆಂಗಿರೋದು, ಎಲ್ಲರ ಬಗ್ಗೆ ನನಗೆ ಗೊತ್ತು. ನೀನು ಹೆಂಗಿದೆಯೇ ಎಲ್ಲ ನನಗೆ ಗೊತ್ತು, ಸರಿಯಾ? ನೀನು ನಗ್ನಗಿತಾರೆ ಎಲ್ಲ ಕೂಟು ಚೆನ್ನಾಗಿದ್ದಾಗ ಬಾರ ಮನೆಗೆ ಬರಬೇಡ ನಿಕ್ಕಿಲ್ಲ. ಈಗ ನೀನು ಅವ್ರ ಕೂಟ ಆಡಿ ಚೋಡಿ ಆಡ್ಕೊಂಡು ಅವ್ರ ಕೂಡ ಜಗಳ ಆಡ್ಕೊಂಡ್ಮೇಲೆ ನನ್ನ ಮನೆಗೆ ಬರಬೇಡ ಕಣವ. ನೀನು ನೋಡ್ದವ ಅಷ್ಟೇ, ಇಷ್ಟೇ ಕಣ್ಣೆ, ಇಷ್ಟೇ. ನೋಡು ಎಷ್ಟು ಮುಟ್ಕಂತಿದ್ದಿ, ಬರಬೇಡ ಅಂತ ಬಾಯಿ ಬಿಟ್ಟೆ ಹೇಳ್ತಿದ್ಯಲ್ಲ. ನೀನು ತೊಡಗಲ್ಲ, ನೀನು ಸಾಕಿತಿಲ್ವ, ಸಲ್ವಿತಿಲ್ವ, ಎತ್ತಿತ್ತಿಲ್ವ? ಸಾಕಿತಿಲ್ವ ನಾನು ಇನ್ನ ಇರು ಅಂತ ನಾನು ಅಪ್ಲಿಕೇಶನ್ ಹಾಕಿ ಕೂತಿದ್ನ. ಎತ್ಬಿಟ್ಟು ಸಾಕು ಸಲ್ವು ಅಂತ ಸುಮ್ಮನಿರುವೆ. ನೀನ್ಯಾರು ಇರಕ್ಕೆ ಕೇಳ್ದಾರು? ಇದೊಂದು ಮಾತು ಕೇಳ್ಬೇಕಾಗಿತ್ತು ನಿನ್ನ ಕೈಲಿ. ಅಯ್ಯಣೆ, ನಾನು ಇಲ್ಲೇ ಸತ್ರು ಬರೋಕಿಲ್ಲ ಕತೆ. ಸುಮ್ಮನೆ ಏನಂದಳು, ಏನು ಬಂದದು ಬಾಯ್ಲಿ ಅಂತ ಕೇಳ್ಕೊಂಡಿದ್ದು ಕತೆ. ನಾನು ಸತ್ತಿ ಮನೆ ಕಂದು ನಾನು ಇನ್ನೊಬ್ಳು ಮನೆಗೆ ಹೋಯ್ಕಿಲ್ಲಕತ್ ಮಡಗನೆ ಫೋನ ಬತ್ತೀನಿ ಕತ್ ನಿನ್ನ ಮನೆಗೆ ಬಂದ್ಗಿನ್ಬಿಟ್ಟಳು ಅಂದ್ಬಿಟ್ಟು ಮುಂದಾಗೆ ಹೇಳ್ತಾ ಇದೀಯಾ. ನಾನು ಬಂದನ ನಿನ್ನ ಮನೆಗೆ ಯಾವುದೇ ಕಾರಣಕ್ಕೂ ನಾನು ಬರೋಕಿಲ್ಲಕತ್ತೆ. ಮಡಗು ಫೋನ ಜಾಸ್ತಿ ಮಾತಾಡಬೇಡ. ಸರಿ ಮಾಡಿದವ ಕೆಲಸ ಅದೇ ನಮಗೆ. ಸುಮ್ಮ ತಾಳೆ ತಿನ್ಬೇಡ ನೀನು. ನಗ್ದಾಗಿತ್ತ ಬಂದ್ರೆ ಬಾ. ನೀನು ಎಲ್ಲರೂ ಕೂಡ ಚೆನ್ನಾಗಿದ್ದಾಗ ಇಲ್ಲದ ಬರಬೇಡ ನೀನು. ಯಾಕೆ ಅಣ್ಣನ ಕೈಲಿ ಅದಕ್ಕೆ ಕೈಲಿ ದೂರ್ಸ್ಕೊಳ್ಳೋಣ, ಚಾಡಿ ಹೇಳಿ ಬೇರೆ ಮಾಡಿದ್ಲು ನಮ್ಮ ಅತ್ತೆ ಅಂತ ಅನ್ಸ್ಕೊಳ್ಳೋಣ. ಏನು ಅನ್ಸ್ಕೊಳ್ಳೋಣ? ಯಾಕೆ ಅವ್ರ ಕೈಲೆಲ್ಲ ಬಯಸ್ಕೋಬೇಕು ಅಂತ ಹೆಂಗೆ ಆಗ್ತಿದ್ಯಾ? ಅವೆಲ್ಲ ಸಮಾಚಾರವೇ ಬೇಡ ನನಗೆ. ಎಲ್ಲರೂ ಕೂಡ ಚೆನ್ನಾಗಿದ್ದಾಗ ಬಾ, ಇಲ್ದಾರ ಬರಬೇಡ ನೀನು. ಮಡ್ಗನ ಸಾವತಿ ಮಗಳೇ, ನಾನು ಎಷ್ಟು ಜನಕ್ಕೆ ಅನ್ನ ಹಾಕಿದ ನನ್ನ ಎಣ್ಣೆ ನೀನು ಹೇಳೋದು. ನೀನು ಬರೋಕ್ಕೆಲ್ಲ ಮಡಗನೆ ನಿನ್ನ ಮನೆಗೆ ಬಂದು ತಿನ್ಬೇಕು ಉಣ್ಬೇಕು ಅಂತ ಅನ್ಕೊಂಡಿಲ್ಲಕತ್. ನಾನು ಅಂತೊಳಗಿರೋದಕ್ಕೆ ನನ್ನ ಆಶ್ರಮಕ್ಕೆ ಸೇರಿಸ್ಕೊಳ್ಕತ್. ನೀನು ಸಾಕ್ತಿ ಅಂತ ನಾನು ಕನಸು ಮನ್ಸಲ್ಲಿ ಅನ್ಕೊಂಡಿಲ್ಲಕತ್ತೆ. ಮಡಗು ಫೋನ ಜಾಸ್ತಿ ಮಾತಾಬೇಡ. ಸರಿ ಆಯ್ತು, ನಾನು ಸರಿ ಇಲ್ಲ ಬರಬೇಡ ಮನೆಗೆ. ಬಾಡ್ರು ಬರೋರು ಯಾರಿದ್ದರು ಮುಡ್ಕೊಲಿ, ಬಾಯಿ ಮುಚ್ಕೊಂಡು ಮಡಗು ಫೋನ ಜಾಸ್ತಿ ಮಾತಾಬೇಡ. ಮಡಗನೆ ಫೋನ ಮಡಗು ನಿನ್ನಿಂದ ಏನಿಲ್ಲಿ ಉಳ್ದೋಗಿಲ್ಲಕತ್ತೆ. ಅಲ್ಲ ಯಾವ ಥರ ಬುದ್ಧಿ ಕಲ್ತಿದ್ದೀನಿ ನೀನು. ಅಲ್ಲ ಕಣ್ಣೆ, ತಿನ್ನಕ್ಕೆ ಉಣ್ಣಕ್ಕೆಲ್ಲ ಬರ್ತೀನಿ ಅಂದನ್ನೇ 4 ದಿವಸ ನೆಮ್ಮದಿಲ್ಲ ಮನೆಗೆ ಬರ್ತೀನಿ ಕಣವ ಬರಬೇಡ ಅಂತೀರ. ನೀನು ಎಂಥವಳು ಇರ್ಬೇಕು ಹೇಳು. ಮತ್ತೆ ನೀನು ಅವ್ವ ಭಗವಂತ, ಇಂಥ ಮಕ್ಕಳನ್ನೇ ಕಾಡಿ ಬೇಡಿ ಎತ್ಕೋಬೇಕು. ಇಂಥವ್ರನ್ನೇ ಬೇಡಿ ಎತ್ಕೋಬೇಕನವ. ಅವ ಸುಮ್ಮ ಮಡ್ಗು ಅಂತ ಹೇಳ್ತಾಳೆ. ನಿನ್ಗೆ ಎಷ್ಟು ಸತಿ ಹೇಳ್ಬೇಕು ನಿನಗೆ? ಸುಮ್ಮ ಮಡ್ಗವ ನೋಡ್ರಪ್ಪ. ನೋಡಿ ಯಸೋದಿ ಯಾವ ಥರ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ಬೇಜಾರಾಯ್ತು. ನಮ್ಮ ಮನೆಯಲ್ಲ ಹಿಂಗೆ ನನ್ನ ಕಡೆಗಂತಾರಲ್ಲ, ನನಗೆ ಯಾರು ಬೆಲೆ ಕೊಡೋಕ್ಕಿವಲ್ಲ ಅಂತ ಬೇಜಾರಾಯ್ತು ಅಂದ್ಬಿಟ್ಟು 4 ದಿವಸ ಇದ್ಬಿಟ್ಟು ಬರ್ತೀನಿ ಅಂದ್ಕೊಂಡು ಹೋಗೋದು ಅನ್ಕೊಂಡ್ರೆ ಬರಬೇಡಿ ಅಂತ ಕುಂತೋಡಲ್ಲ. ಇಂಥ ಮಕ್ಕಳನ್ನ ಇರ್ಬೇಕಾ? ಇಂಥ ಮಕ್ಕಳು ಇರ್ಬೇಕ್ರಪ್ಪ. ನೋಡಿ ಯಾವ ಥರ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು. ಅವ್ವ ಭಗವಂತನೇ ಕಂತ ಹೋಗು. ಅವು ಸರಿ ಕಂತ ಇವಳು ಚೆನ್ನಾಗಿ ಬುದ್ಧಿ ಕಲ್ತಾವಳೆ. ಸಿಕ್ಕಿಲ್ಲ ಯಾರು ಕೂತ್ಕೊಂಡು ಅಂದ್ಬೇಡಿ. ಕೆಂಪಿ ಸುಬ್ಬ ಅವ್ರಿವ್ರು ಕೂತಾದ್ರೆ ಮಗಳೇ ಬರಬೇಡ ಅಂದ್ಲಂತ ಅಂದ್ಕೊಂಡು ಹೊಸಿನಗ್ದಾರ. ಏನು ಮಾಡಿರಿ ಹೇಳಿ? ಎಲ್ಲ ನನ್ನ ಹಣೆ ಬರ. ಇಂಥ ಮಕ್ಕಳು, ಇಂಥ ಸೊಸೆರು, ಇಂಥ ಗಂಡು ಮಕ್ಳು ಎತ್ಕೊಂಡು ನಾನು ಪಡಬಾರ್ದು ವನವಾಸ ಪಡ್ತಾ ಕುಂತೀವಿ. ಏನು ಮಾಡಿರಿ? ಸರಿ, ಒಂದು ರೊಟ್ಟಿ ಹಾಕಿ ಮಾಡಿವ್ನಿ, ತಿನ್ನಬೇಕು. ಬರೋಣ ಹಂಗೆ. ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ನಮಸ್ಕಾರ.